ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಐಫೋನಲ್ಲಿ ಕಾಲ್ ರಿಕಾರ್ಡಿಂಗ್ನ ಮಾಡೋದು ಹೇಗೆ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ಅಂದರೆ ವಿತೌಟ್ ಯಾವುದೇ ಅಂತ ಅಪ್ಲಿಕೇಶನ್ ಖರೀದಿ ಮಾಡದೆ ನಾವು ಇರುವಂಥ ಐಫೋನಲ್ಲೇ ನಾವು ಕಾಲ್ ರಿಕಾರ್ಡಿಂಗ್ನ ಹೇಗೆ ಮಾಡೋದು ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅಂದರೆ ಅದು ಇನ್ಕಮಿಂಗ್ ಕಾಲ್ ಆಗಿರ್ಬೋದು ಅಥವಾ ಔಟ್ ಗೋಯಿಂಗ್ ಕಾಲ್ ಆಗಿರ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ. ಒಂದ್ರೆ ನಿಮ್ಮ ಹತ್ರ ಐಫೋನ್ ಇದೆ, ಆದರೆ ನೀವು ಕಾಲ್ ರಿಕಾರ್ಡಿಂಗ್ ಮಾಡೋದಕ್ಕೋಸ್ಕರ ನೀವು ಇಲ್ಲಿ ಹುಡುಕಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೌದು, ಸ್ಪೆಷಲಿ ಐಫೋನ್ ರಿಲೇಟೆಡ್ ಉಳಿದಂತ ಯಾವುದೇ ಅಂತ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಇಶ್ಯೂ ಆಯಿತು ಅಂದ್ರೆ, ಅಷ್ಟೆಲ್ಲ ಐಕ್ಲೌಡ್ ಸಂಬಂಧಪಟ್ಟಂತ ಏನಾದರೂ ಇಶ್ಯೂ ಆಯಿತು ಅಂದ್ರೆ ಡೆಫಿನೆಟ್ಲಿ ನಮ್ಮ ಚಾನಲ್ ನಾವು ಇದರ ರಿಲೇಟೆಡ್ ಕಂಟೆಂಟ್ ಕೂಡ ಸಾಕಷ್ಟು ಇದೆ. ಅದಕ್ಕೋಸ್ಕರ ನೀವು ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ವಿಡಿಯೋದಿಂದ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಯಾವುದೇ ಅಂತ ಐಫೋನ್ ಯೂಸ್ ಮಾಡ್ತಿರ್ಬೇಕು ಅಂದ್ರೆ ಐಫೋನ್ 10 ಹಿಡ್ಕೊಂಡು ಇಲ್ಲಿ ನಿಮಗೆ ಐಫೋನ್ 16 ವರೆಗೂ ನೀವು ಇಲ್ಲಿ ಈ ಒಂದು ಮೆಥಡ್ ನೀವು ಇಲ್ಲಿ ಯೂಸ್ ಮಾಡಬಹುದು. ಅಂದ್ರೆ ನೀವು ಯಾವುದೇ ಅಂತ ಒಂದು ಕಾಲ್ ರಿಕಾರ್ಡಿಂಗ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಸ್ಪೆಷಲಿ ಐಫೋನ್ ಅಲ್ಲಿ ಅಥವಾ ಆಪಲ್ ಆಪ್ ಸ್ಟೋರ್ ಅಲ್ಲಿ ಹುಡುಗಾಡ ನೋಡಿದ್ರೆ ನಿಮಗೆ ಕೆಲವೊಂದು ಲಿಮಿಟೆಡ್ ಅಪ್ಲಿಕೇಶನ್ ಮಾತ್ರ ಸಿಗ್ತವೆ. ಅದರಲ್ಲಿ ಇನ್ನು ಉಳಿದಂತ ಅಪ್ಲಿಕೇಶನ್ಸ್ ಏನಿವೆ ಪೇಡ್ ಅಪ್ಲಿಕೇಶನ್ ಇರ್ತವೆ. ಅಂದ್ರೆ ಅದರಲ್ಲಿ ಯಾವುದಂತ ಅಪ್ಲಿಕೇಶನ್ ನೀವು ಇಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ಪೆಷಲಿ ಕಾಲ್ ರಿಕಾರ್ಡಿಂಗ್ ರಿಲೇಟೆಡ್ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ನೀವು ಇಲ್ಲಿ ಕೆಲವೊಂದು ಅಮೌಂಟ್ ನೀವು ಇಲ್ಲಿ ಪೇನ ಮಾಡಬೇಕಾಗುತ್ತೆ. ಅಂದ್ರೆ ಆಪಲ್ ಆಪ್ ಸ್ಟೋರ್ ಅಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ರಿಲೇಟೆಡ್ ನೋಡೋದಾದ್ರೆ ಇಲ್ಲಿ ನಿಮಗೆ 80% ನಿಮಗೆ ಇಲ್ಲಿ ಪೇಡ್ ಅಪ್ಲಿಕೇಶನ್ ಸಿಗ್ತವೆ. ಇನ್ನು ಉಳಿದಂತ ಇಲ್ಲಿ ನಿಮಗೆ 10ರಿಂದ 20% ಮಾತ್ರ ನಿಮಗೆ ಫ್ರೀ ಅಪ್ಲಿಕೇಶನ್ ಸಿಗ್ತವೆ. ಬಟ್ ಆದ್ರೆ ವಿತೌಟ್ ಪೇಡ್ ಅಪ್ಲಿಕೇಶನ್ ಇಲ್ಲದೆ ನಾವು ಇರುವಂತ ಐಫೋನ್ ಅಲ್ಲಿ ಕಾಲ್ ರೆಕಾರ್ಡಿಂಗ್ ನ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಅದ್ರ ಮೇಲೆ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು ಯಾವುದೇ ಅಂತ ಒಂದು ಐಫೋನ್ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಲ್ಲಿ ನೀವು ಲೇಟೆಸ್ಟ್ ಆಗಿರೋ iOS ನ ಅಪ್ಡೇಟ್ ಮಾಡಿರೋ ಚೆಕ್ ನ ಮಾಡ್ಕೊಳ್ಳಿ. ಅದು ಆದ್ಮೇಲೆ ನೀವು ಇಲ್ಲಿ iOS ಲೇಟೆಸ್ಟ್ ವರ್ಷನ್ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ಆದ್ಮೇಲೆ ಫ್ರೆಂಡ್ಸ್, ನೀವು ಸೆಟ್ಟಿಂಗ್ಸ್ ಅಲ್ಲಿ ನೋಡೋದ್ರೆ ಇಲ್ಲಿ ನಿಮಗೆ ಕೆಲವೊಂದು ಅಪ್ಲಿಕೇಶನ್ ಅಂತ ಒಂದು ಇಲ್ಲಿ ನಿಮಗೆ ಸೆಕ್ಷನ್ ತೋರಿಸ್ತಾ ಇರುತ್ತೆ. ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ಒಂದು ಫೋನ್ ಅಪ್ಲಿಕೇಶನ್ ಅಥವಾ ಫೋನ್ ಸರ್ವಿಸ್ ನಿಮಗೆ ತೋರಿಸ್ತಾ ಇರುತ್ತೆ. ಅಂದ್ರೆ ಫೋನ್ ಅಂತ ಇಲ್ಲಿ ಒಂದು ಗ್ರೀನ್ ಕಲರ್ ಅಲ್ಲಿ ಐಕಾನ್ ಇರುತ್ತೆ, ಫೋನ್ ಅಂತ ಬರೆದಿರ್ತಾರೆ. ಐಕಾನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಲಿಸ್ಟ್ ನಿಮಗೆ ಓಪನ್ ಆಗುತ್ತೆ. ಅಂದ್ರೆ ಸ್ಪೆಷಲಿ ನೀವು ಫೋನ್ ಅಪ್ಲಿಕೇಶನ್ ಏನು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಸ್ಪೆಷಲಿ ಕಾಲ್ ವೇಟಿಂಗ್ ಆಗಿರ್ಬೋದು, ಕಾಲ್ ಫಾರ್ವರ್ಡಿಂಗ್ ಆಗಿರ್ಬೋದು. ಅದ್ರ ಜೊತೆಗೆ ನೀವು ಲಾಸ್ಟ್ ಅಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಕಾಲ್ ರಿಕಾರ್ಡಿಂಗ್ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ಕಾಲ್ ರಿಕಾರ್ಡಿಂಗ್ ಇರುವಂತಹ ಒಂದು ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಇನ್ಕಮಿಂಗ್ ಕಾಲ್ ಆಗಿರ್ಬೋದು ಅಥವಾ ಔಟ್ ಗೋಯಿಂಗ್ ಕಾಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ರೆಕಾರ್ಡಿಂಗ್ ನ ಮಾಡಬಹುದು. ಹೌದು ಫ್ರೆಂಡ್ಸ್, ಇಲ್ಲಿ ನೋಡೋದ್ರೆ ಫ್ರೆಂಡ್ಸ್, ಇಲ್ಲಿ ಈ ಮಾರ್ಕ್ ಏನಿದೆ ಅನ್ ಟಿಕ್ ಇರುತ್ತೆ, ಇದನ್ನ ನೀವು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಅಂದ್ರೆ ಟಿಕ್ ನ ಮಾಡಬೇಕಾಗುತ್ತೆ ರೇಡಿಯೋ ಬಟನ್. ಅವಾಗ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ನಿಮ್ಮ ಐಫೋನ್ ಅಲ್ಲಿ ಒಪ್ಪೆ ಸೇರಿ ಏನಿದೆ ನಿಮಗೆ ಕಾಲ್ ರಿಕಾರ್ಡಿಂಗ್ ಏನಿದೆ ಬರುತ್ತೆ. ಆದ್ರೆ ಇದರಲ್ಲಿ ಇನ್ನೊಂದು ಮೇನ್ ಹೇಳೋದಾದ್ರೆ ಈ ಒಂದು ಕಾಲ್ ರಿಕಾರ್ಡಿಂಗ್ ಏನಿದೆ ಇದು ಆಟೋಮೆಟಿಕ್ ಆಗೋದಿಲ್ಲ. ಇಲ್ಲಿ ನಿಮಗೆ ಮ್ಯಾನ್ಯುಯಲ್ ಆಗಿ ನೀವು ಒಂದು ಕಾಲ್ ರಿಕಾರ್ಡಿಂಗ್ ನ ಮಾಡಬೇಕಾಗುತ್ತೆ. ಯಾವಾಗ ಈ ಆಪ್ಷನ್ ನೀವು ಇಲ್ಲಿ ಆನ್ ಮಾಡ್ತಾರಾ, ಇನ್ಕಮಿಂಗ್ ಕಾಲ್ ಆಗಿರ್ಬೋದು ಅಥವಾ ಔಟ್ ಗೋಯಿಂಗ್ ಕಾಲ್ ಆಗಿರ್ಬೋದು, ಅವಾಗ ಇಲ್ಲಿ ನಿಮಗೆ ಕೀಪ್ಯಾಡ್ ಅಥವಾ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಅಂದ್ರೆ ಯಾವುದೇ ಇನ್ಕಮಿಂಗ್ ಕಾಲ್ ಬಂತು ಅಂದ್ರೆ ಆ ಡ್ಯಾಶ್ ಬೋರ್ಡ್ ಅಲ್ಲಿ ಮೇಲೆ ಒಂದು ಜಿಗ್ಜಾಗ್ ಇರುವಂತಹ ಒಂದು ಐಕಾನ್ ನ ಶೋ ಆಗ್ತಾ ಇರುತ್ತೆ. ಆವಾಗ ನೀವು ಇಲ್ಲಿ ಕಾಲ್ ರೆಕಾರ್ಡಿಂಗ್ ನ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಕಾಲ್ ರೆಕಾರ್ಡಿಂಗ್ ರಿಲೇಟೆಡ್ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಅದಕ್ಕೋಸ್ಕರ ಮರಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಮುಖಾಂತರ ಬಂದಿದ್ರೆ ನೀವು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಡೆಫಿನೆಟ್ಲಿ ನನಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡು ಇದ್ರ ಸಂಬಂಧಪಟ್ಟಂತೆ ಏನಾದರೂ ರಿಲೇಟೆಡ್ ಡೌಟ್ಸ್ ಇದ್ರೆ ನೀವು ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ನಮಸ್ಕಾರ.